ಬಾದಾಮಿಗಿಂತ ಕೋಲಾರನೇ ಸಿದ್ದರಾಮಯ್ಯ ಅವರಿಗೆ ದೂರ ಆಗ್ತಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಯಾವುದು ಹತ್ತಿರ ಅಂತ ಕೇಳ್ಬಿಡಿ. ಇವತ್ತು ಏನೆಲ್ಲ ಆಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೋಲಾರ ಸೇಫ್ ಅಲ್ಲ ಅಂತ ಯಾವಾಗ ಹೈಕಮಾಂಡ್ ಹೇಳ್ತೋ ಆಗ್ಲೇ ಸಿದ್ದರಾಮಯ್ಯ ಕೋಲಾರ ಕಡೆ ಹೋಗೋದನ್ನೇ ಬಿಟ್ರು. ಕೋಲಾರದಿಂದ ದಂಡೆತ್ತಿ ಬಂದ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು, ಸಮಾಧಾನ ಮಾಡಿ ಕಳುಹಿಸಿದ್ರು. ಈಗ ಬಹುತೇಕ ಕೋಲಾರ ಕಣದಿಂದ ಸಿದ್ದರಾಮಯ್ಯ ಬಹುತೇಕ ಹಿಂದೆ ಸರಿದಿದ್ದಾರೆ. ಇದಕ್ಕೆ ಕಾರಣ ಮುನಿಯಪ್ಪ ಅನ್ನೋದು ಕಾಂಗ್ರೆಸ್ನವರೇ ಹೇಳ್ತಾ ಇರೋ ಮಾತು. 2018ರಲ್ಲಿ ಮುನಿಯಪ್ಪ ಲೋಕಸಭೆ ಅಖಾಡದಲ್ಲಿ ಸೋಲಾಗಿತ್ತು. ಸಿದ್ದರಾಮಯ್ಯನೇ ಕಾರಣ ಅನ್ನೋದು ಮುನಿಯಪ್ಪ ಸಿಟ್ಟು. ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆಗೆ ಆರಂಭದಿಂದಲೂ ಅಪಸ್ವರ ಆಯಿತು. ಜೊತೆಗೆ ಮುನಿಯಪ್ಪ ರಮೇಶ್ ಕುಮಾರ್ ಮುನಿಸು ಸಿದ್ದುಗೆ ಹೊಡೆತ ಕೊಡುವುದು ನಿಜ. ಎಲ್ಲದರ ಜೊತೆ ಸಿದ್ದರಾಮಯ್ಯ ನಿದ್ದೆಗೆಡಿಸಿದ ಜೆಡಿಎಸ್ ಬಿಜೆಪಿ ರಣತಂತ್ರ ಕಣದಿಂದ ಹಿಂದೆ ಸರಿಯುವಂತೆ ಮಾಡ್ತದೆ. ಕೋಲಾರದಿಂದ ಹಿಂದೆ ಸರಿದ್ರು ಹೊಸ ಗೇಮ್. ಪರಮಾಪ್ತನಿಗೆ ಟಿಕೆಟ್ ಕೊಡಿಸಲು ಸಿದ್ದು ಪ್ಲಾನ್. ಕೋಲಾರದಿಂದ ಹಿಂದೆ ಸರಿಯಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಕೋಲಾರ ಅಖಾಡದಿಂದ ಹಿಂದೆ ಸರಿದ್ರು ಮುನಿಯಪ್ಪ ಕಟ್ ಹಾಕೋಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಸಿದ್ದುಗೆ ಮುಜುಗರ ತಂದಿಟ್ಟ ಮುನಿಯಪ್ಪ ವಿರುದ್ಧ ಹೊಸ ಗೇಮ್ ರೆಡಿಯಾಗ್ತಿದೆ. ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಕಣಕ್ಕಿಳಿಸಲು ಸಿದ್ದರಾಮಯ್ಯ ಆಪ್ತರು ಒತ್ತಡ ಹಾಕಿದ್ದಾರೆ. ಮುನಿಯಪ್ಪ ಸೋಲಿಗೆ ಕೊತ್ತೂರು ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಕೊತ್ತೂರು ಕಣಕ್ಕಿಳಿಸಲು ಸಿದ್ದು ಪಡೆ ತಂತ್ರ ಮಾಡ್ತಾ ಇದ್ದು, ಮಂಜುನಾಥ್ ಸ್ಪರ್ಧೆಗೆ ಮುನಿಯಪ್ಪ ಬಣ ವಿರೋಧ ಮಾಡ್ತಿದೆ. ಈ ಮಧ್ಯೆ ಮುನಿಯಪ್ಪ ದೇವನಹಳ್ಳಿಯಿಂದ ಸ್ಪರ್ಧೆಗೆ ಪ್ಲಾನ್ ಮಾಡಿದ್ದಾರೆ. ಆದರೆ ದೇವನಹಳ್ಳಿಯಿಂದ ಕೆಎಚ್ ಮುನಿಯಪ್ಪಗೆ ಟಿಕೆಟ್ ಕೊಡಬಾರದು ಅಂತ ದೇವನಹಳ್ಳಿ ಕಾಂಗ್ರೆಸ್ ಪ್ರಮುಖರು ಸಾಮೂಹಿಕ ರಾಜೀನಾಮೆ ಬೆದರಿಕೆ ಹಾಕಿದ್ದು ಮುನಿಯಪ್ಪಗೆ ನುಂಗಲಾರದ ತುತ್ತಾಗಿದೆ. ವರುಣ ಮೇಲೆ ಆಸೆ, ಬಾದಾಮಿ ಮೇಲೆ ಪ್ರೀತಿ. ಕೋಲಾರದಿಂದ ಬಹುತೇಕ ಹಿಂದೆ ಸರಿದಿರೋ ಸಿದ್ದರಾಮಯ್ಯ ವರುಣಾ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಂಡಿದ್ದಾರೆ. ವರುಣಾದಲ್ಲಿ ಪ್ರವಾಸ ಮಾಡದಿದ್ರೂ ಗೆಲ್ಲೋ ಧೈರ್ಯ, ನಂಬಿಕೆ ಇದೆ. ಆದರೆ ವರುಣಾನ ಮಗನಿಗೆ ಕೊಟ್ಟು ಬಾದಾಮಿಯಿಂದಲೂ ಸ್ಪರ್ಧೆ ಮಾಡೋ ಸಾಧ್ಯತೆ ಇಟ್ಕೊಂಡಿದ್ದಾರೆ. ಹಾಗಾಗೇನೆ ನಾಳೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಕ್ಷೇತ್ರ ಪರಿಶೀಲನೆಗೆ ಹೊರಟಿದ್ದಾರೆ. ಅದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡೋ ಮೂಲಕ. ನಾಳೆ ಬಾದಾಮಿ ಪ್ರವಾಸ ಮಾಡ್ತಿರೋ ಸಿದ್ದರಾಮಯ್ಯ 500 ಕೋಟಿ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡುತ್ತಿದ್ದಾರೆ. ಬಾದಾಮಿ ಕೆರೂರು ಶಾಶ್ವತ ಕುಡಿಯುವ ನೀರು ಯೋಜನೆಗೆ ಚಾಲನೆ ನೀಡೋ ಜೊತೆಗೆ ರಾಮದುರ್ಗ ಕ್ರಾಸ್ನಿಂದ ಎಪಿಎಂಸಿವರೆಗೆ ರೋಡ್ ಶೋ ಕೂಡ ಮಾಡ್ತಾರೆ. ಆ ಮೂಲಕ ಪರೋಕ್ಷವಾಗಿ ಬಾದಾಮಿ ಮತದಾರರ ಮನಸ್ಥಿತಿ ತಿಳಿಯುವ ಪ್ಲಾನ್ ಸಿದ್ದರಾಮಯ್ಯರದ್ದು. ಸದ್ಯಕ್ಕೆ ಸಿದ್ದರಾಮಯ್ಯ ಕ್ಷೇತ್ರ ಹುಡುಕಾಟ ಬಿಜೆಪಿಯವರಿಗೆ ಆಹಾರವಾಗಿದೆ. ಗೊಂದಲ ಆಗ್ತಿಲ್ಲ, ಕೇವಲ ಈ ಥರ ಹೇಳ್ಕೊಂಡು ಪ್ರಚಾರ ತಗೊಳ್ಳುವಂಥ ಒಂದು ಪ್ರಯತ್ನ. ಸುಮ್ಮನೆ ಜನರ ಮಧ್ಯೆ ನಾನು ಅಲ್ಲೂ ಇಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ತೇನೆ, ಎಲ್ಲಿ ಬೇಕಾದ್ರೂ ಗೆಲ್ತೇನೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋಕೆ ಹೊರಟಿದ್ದಾರೆ. ಅದು ಅವಾಗ ಕಾಂಗ್ರೆಸ್ ಪಕ್ಷ ಬಿಟ್ಟದ್ದು ಎಲ್ಲಿ ನಿಲ್ಬೇಕು. ಕಾಂಗ್ರೆಸ್ ಟಿಕೆಟ್ ಘೋಷಣೆ ನಿನ್ನೆ ಯುಗಾದಿ ದಿನವೇ ಮಾಡ್ತೀವಿ ಅಂದಿದ್ರು. ಈಗ ಸಿದ್ದರಾಮಯ್ಯ 3-4 ಕಡೆ ಚಿತ್ತ ನೆಟ್ಟಿದ್ದು ಯಾವ ಕ್ಷೇತ್ರ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯೂ ತಡವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.